ಹೆಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನಾವು ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿರುವಂಥದ್ದು ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಥವಾ ಬರುವಂತಹ ಆನ್ಯುವಲ್ ಎಕ್ಸಾಮ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. Important questions from organic chemistry first PUC we are going to discuss, which is very helpful for the coming midterm exam and annual exam. So here see first question, what type of structural isomerism is shown by? ಇಲ್ಲಿ ಫಸ್ಟ್ ಎಥನಾಲ್ ಕೊಟ್ಟಿದ್ದಾರೆ ನೋಡ್ರಿ, ಓ ಹೆಚ್ ಇದೆ, ಇದು 2 ಕಾರ್ಬನ್ನ ಆಲ್ಕೋಹಾಲ್ ಎಥನಾಲ್, ಮತ್ತು ಇದು 2 ಕಾರ್ಬನ್ನ ಈಥರ್ ಡೈಮೀಥರ್ ಈಥರ್. ಸೊ ಎರಡರಲ್ಲೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, 2 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ ಆ್ಯಂಡ್ 1 ಆಕ್ಸಿಜನ್ ಇದೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆದರೆ ಫಂಕ್ಷನಲ್ ಗ್ರೂಪ್ ಬೇರೆ ಬೇರೆ ಇದೆ. ಸೊ ಇವು ಫಂಕ್ಷನಲ್ ಐಸೋಮೆರಿಸಮ್ಗೆ ಎಕ್ಸಾಂಪಲ್, ದೇ ಆರ್ ದ ಎಕ್ಸಾಂಪಲ್ ಫಾರ್ ಫಂಕ್ಷನಲ್ ಐಸೋಮೆರಿಸಮ್. ಹಾಗೆಯೇ ಎನ್ ಪೆಂಟೇನ್ ಮತ್ತು ಐಸೋಪೆಂಟೇನ್. ಎನ್ ಪೆಂಟೇನ್ ಅಂದರೆ 5 ಕಾರ್ಬನ್ ಆಟಮ್ಸ್, ಪೆಂಟ್ ಅಂದರೆ 5 ಕಾರ್ಬನ್ ಆಟಮ್, 5 ಕಾರ್ಬನ್ ಆಟಮ್ಸ್ ಸ್ಟ್ರೈಟ್ ಚೈನಲ್ಲಿ ಇರುತ್ತೆ. ಐಸೋಪೆಂಟೇನ್ ಅಂದರೆ 5 ಕಾರ್ಬನ್ ಆಟಮ್ಸಲ್ಲಿ 4 ಕಾರ್ಬನ್ ಆಟಮ್ ಸ್ಟ್ರೈಟ್ ಚೈನಲ್ಲಿ ಇರುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ ಬ್ರಾಂಚಿಂಗ್. ಸೊ ಇಂತಹ ಐಸೋಮರ್ಸ್ನ ನಾವು ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪಾಯಿಂಟ್ ಔಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ತುಂಬ ಇಂಪಾರ್ಟೆಂಟ್. ಇಂಡಕ್ಟಿವ್ ಎಫೆಕ್ಟ್ ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಡಿಫ್ರೆನ್ಸ್ ಕೇಳ್ತಾರೆ. ಇಂಡಕ್ಟಿವ್ ಎಫೆಕ್ಟ್ ಒಂದು ಪರ್ಮನೆಂಟ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಟೆಂಪರವರಿ. ಇಂಡಕ್ಟಿವ್ ಎಫೆಕ್ಟ್ ವೀಟ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಒಂದು ಸ್ಟ್ರಾಂಗ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತವೆ, ಎಲೆಕ್ಟ್ರೋಮೆರಿಕ್ ಎಫೆಕ್ಟಲ್ಲಿ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತವೆ. ಇದು ಗ್ಯಾಪ್ನ ಹಾಕೊಳ್ರಿ. ದೆನ್ 2 ಮಾರ್ಕ್ಸಿಗೆ ಮತ್ತೆ ಕೇಳಿದ್ದಾರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಮಾಲಿಕ್ಯೂಲ್ ವಿಚ್ ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಅಂದರೆ ಫಸ್ಟ್ ಆಫ್ ಆಲ್ ಏನು, ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಸೀಸ್ ಅಥವಾ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಇವರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಸೊ ದೇ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆರ್ ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಸೀಸ್. ಸೊ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ಗೆ ಎಕ್ಸಾಂಪಲ್ ವಾಟರ್ ಮತ್ತು ಅಮೋನಿಯಾ. ನೆಕ್ಸ್ಟ್ 2022ನಲ್ಲಿ ಕ್ರೊಮೊಟೋಗ್ರಫಿನ ಒಂದು ಯೂಸ್ ಕೇಳಿದ್ದಾರೆ. ಕ್ರೊಮೊಟೋಗ್ರಫಿನ ನಾವು ಯೂಸ್ ಮಾಡೋದು ಸಪ್ರೇಷನ್ ಆಫ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸರ್ ಅಥವಾ ಪ್ಯೂರಿಫೈಯಿಂಗ್ ಆಫ್ ಎ ಕಾಂಪೋನೆಂಟ್ ಆರ್ ಟೆಸ್ಟ್ ಆಫ್ ಪ್ಯೂರಿಟಿ ಆಫ್ ದ ಕಾಂಪೌಂಡ್. ಒಂದು ಕಾಂಪೌಂಡ್ ಎಷ್ಟು ಪ್ಯೂರ್ ಅನ್ನೋದು ನಾವು ಕ್ರೊಮೊಟೋಗ್ರಫಿಯಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು ಪಾಯಿಂಟ್ ಬರೀರಿ. ಮತ್ತು ನೋಡಿರಿ, ಈ ಥರ ಕ್ವಶನ್ ಕೇಳ್ತಾರೆ. ಈ ಥರ ಒಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಕೊಡ್ತಾರೆ. ಫಸ್ಟ್ ಇದನ್ನು ಕಂಪ್ಲೀಟ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಾರೆ. ಕಂಪ್ಲೀಟ್ ಸ್ಟ್ರಕ್ಚರ್ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಕಾರ್ಬನ್, ಹೈಡ್ರೋಜನ್, ಟ್ರಿಪಲ್ ಬಾಂಡ್ ಇದೆ ಇಲ್ಲಿ, ಮತ್ತು ಕಾರ್ಬನ್, ಸಿಂಗಲ್ ಕಾರ್ಬನ್, ಸಿ ಹೆಚ್, ಡಬಲ್ ಬಾಂಡ್ ಸಿ ಹೆಚ್, ಸಿಂಗಲ್ ಬಾಂಡ್ CH3. ಈ ಥರ ಒಂದು ಕಾಂಪೌಂಡನ್ನು ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ಬರ್ಕೊಂಡ್ವಿ ಎಕ್ಸ್ಪ್ಯಾಂಡ್ ಮಾಡಿ. ಇದರಲ್ಲಿ ಐಡೆಂಟಿಫೈ ದ ನಂಬರ್ ಆಫ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಐಡೆಂಟಿಫೈ ಮಾಡೋಣ. ಸಿಗ್ಮಾ ಬಾಂಡ್ ಇಲ್ಲೊಂದಿದೆ, ಇಲ್ಲೊಂದು ಸಿಗ್ಮಾ ಬಾಂಡ್, ಇದೆರಡು ಪೈ ಬಾಂಡ್ಸ್. ಸಿಗ್ಮಾ ಬಾಂಡ್, ಇಲ್ಲೊಂದು ಸಿಗ್ಮಾ ಬಾಂಡ್, ಇದು ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಮತ್ತು ಇಲ್ಲಿ 3 ಸಿಗ್ಮಾ ಬಾಂಡ್ಸ್ ಇದೆ. ಸೊ ಟೋಟಲ್ 3, 4, 5, 6, 7, 8, 9, 10 ಸಿಗ್ಮಾ ಬಾಂಡ್ಸ್ ಇದ್ದಾವೆ. ಮತ್ತು ಪೈ ಬಾಂಡ್ಸ್ ಎಷ್ಟಿದ್ದಾವೆ? ಇಲ್ಲಿ 2 ಇದೆ, ಇಲ್ಲೊಂದಿದೆ, 3 ಪೈ ಬಾಂಡ್ಸ್ ಆಗುತ್ತೆ ಈ ಸ್ಟ್ರಕ್ಚರಲ್ಲಿ. ಓಕೆ, ಇಲ್ಲಿ ನೋಡ್ತೀರಾ ನೀವು, ನೋಡಿರಿ 10 ಸಿಗ್ಮಾ ಬಾಂಡ್ ಇದೆ ಮತ್ತು 3 ಪೈ ಬಾಂಡ್ಸ್ ಇದ್ದಾವೆ. ಮತ್ತು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಇದರಲ್ಲಿ ಕ್ವಶನಲ್ಲಿ, ಐಡೆಂಟಿಫೈ ದ ಟೈಪ್ ಆಫ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ನೋಡಿರಿ, ಒಂದು ಗ್ಯಾಪ್ನ ಕೊಡ್ರಿ. ಕಾರ್ಬನ್ ಹತ್ರ ಸಿಂಗಲ್ ಬಾಂಡ್ ಇದ್ದರೆ ಹೈಬ್ರಿಡೈಸೇಷನ್ sp3, ಕಾರ್ಬನ್ ಆಟಮ್ ಹತ್ರ ಡಬಲ್ ಬಾಂಡ್ ಇದ್ದರೆ ಹೈಬ್ರಿಡೈಸೇಷನ್ sp2, ಕಾರ್ಬನ್ ಹತ್ರ ಟ್ರಿಪಲ್ ಬಾಂಡ್ ಇದ್ದರೆ ಹೈಬ್ರಿಡೈಸೇಷನ್ sp. ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ನಾವು ಈ 2 ಕಾರ್ಬನ್ಗೆ ಟ್ರಿಪಲ್ ಬಾಂಡ್ ನೋಡ್ತಾ ಇದ್ದೀವಿ, ಸೊ ಹೈಬ್ರಿಡೈಸೇಷನ್ sp ಆಗುತ್ತೆ. ಮತ್ತು ಈ 2 ಕಾರ್ಬನ್ ಆಟಮ್ಸ್ಗೆ ಡಬಲ್ ಬಾಂಡ್ ನೋಡ್ತಾ ಇದ್ದೀವಿ, ಹೈಬ್ರಿಡೈಸೇಷನ್ sp2 ಆಗುತ್ತೆ. ಈ ಕಾರ್ಬನ್ ಆಟಮ್ನ ಸಿಂಗಲ್ ಬಾಂಡ್ ನೋಡ್ತಾ ಇದ್ದೀವಿ, ಇದು ಹೈಬ್ರಿಡೈಸೇಷನ್ sp3 ಆಗುತ್ತೆ. ಸೊ ಹೈಬ್ರಿಡೈಸೇಷನ್ ಆಫ್ ಈಚ್ ಕಾರ್ಬನ್ ಈಸ್ sp, sp2 ಮತ್ತು sp. ಮತ್ತು ನೆಕ್ಸ್ಟ್ ಕೇಳಿದ್ದಾರೆ, ಈ ಕಾಂಪೌಂಡ್ನ ಬಾಂಡ್ ಲೈನ್ ಸ್ಟ್ರಕ್ಚರ್ ಬರೀರಿ ಅಂತ. ಸೊ ಇದು ಬಾಂಡ್ ಲೈನ್ ಸ್ಟ್ರಕ್ಚರ್. ಟೋಟಲ್ 1, 2, 3, 4, 5 ಕಾರ್ಬನ್ ಆಟಮ್ಸ್ ಇದೆ. 1, 2, 3, 4, 5. ಈ 2 ಕಾರ್ಬನ್ ಆಟಮ್ನ ಮಧ್ಯೆ ಡಬಲ್ ಬಾಂಡ್ ಇದೆ, ಮತ್ತು ಈ 2 ಕಾರ್ಬನ್ ಆಟಮ್ನ ಮಧ್ಯೆ ಟ್ರಿಪಲ್ ಬಾಂಡ್. ಸೊ ಇದು ಬಾಂಡ್ ಲೈನ್ ಸ್ಟ್ರಕ್ಚರ್. ಮತ್ತು ಇದು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಕೇಳ್ತಾ ಇದ್ದರೆ, ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಅದು ಅನ್ಸ್ಯಾಚುರೇಟೆಡ್ ಅಫ್ಕೋರ್ಸ್. ಮತ್ತು ನೋಡಿರಿ, ಈ ಸ್ಟ್ರಕ್ಚರ್ ಕೊಟ್ಬಿಟ್ಟು ಇಲ್ಲಿ ಯಾವ ಟೈಪ್ ಆಫ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಇಲ್ಲಿ ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವ್. ಸೊ ಕ್ಲೋರಿನ್ ಕಡೆಗೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆಗ್ತಾ ಇದೆ, ಅದೊಂದರೆ ಇಂಡಕ್ಟಿವ್ ಎಫೆಕ್ಟ್, ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್, ಅದು ಇಂಡಕ್ಟಿವ್ ಎಫೆಕ್ಟ್. ಎರಡನೇ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ನೋಡ್ರಿ, ಇಲ್ಲಿ ಇದು ಅಟ್ಯಾಕಿಂಗ್ ರಿಯೇಜೆಂಟ್ನ ಪ್ರೆಸೆನ್ಸಲ್ಲಿ ಪೈ ಎಲೆಕ್ಟ್ರಾನ್ ಕಾರ್ಬನ್ಗೆ ಶಿಫ್ಟ್ ಆಗ್ತಾ ಇದೆ, ಇದು ಒಂದು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಡಿಫ್ರೆನ್ಸ್ ಆದರೂ ಕೇಳ್ಬೋದು, ಈ ರೀತಿ ಆದರೂ ಕೇಳ್ಬೋದು. ಯು ಶುಡ್ ಬಿ ರೆಡಿ ಫಾರ್ ದಟ್.
ಮತ್ತು ನೋಡಿರಿ ಸೆಕೆಂಡ್ ಕ್ವಶನ್ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿರೋದು ಗಿವ್ ದ ಪ್ರಿನ್ಸಿಪಲ್ ಆ್ಯಂಡ್ ಫಾರ್ಮುಲಾ ಆಫ್ ದ ಎಸ್ಟಿಮೇಷನ್ ಆಫ್ ಸಲ್ಫರ್ ಬೈ KRS ಮೆಥಡ್. ಸಲ್ಫರ್ನ KRS ಮೆಥಡಿಂದ ಹೇಗೆ ಎಸ್ಟಿಮೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್, ನೋನ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು KRS ಟ್ಯೂಬಲ್ಲಿ ಸೋಡಿಯಂ ಪರಾಕ್ಸೈಡ್ ಅಥವಾ ಫ್ಯೂಮಿಂಗ್ ನೈಟ್ರಿಕ್ ಆಸಿಡ್ ಜೊತೆ ಹೀಟ್ ಮಾಡಿದ್ರೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿರುವಂತಹ ಸಲ್ಫರ್ ಎಲ್ಲ ಸಲ್ಫ್ಯೂರಿಕ್ ಆಸಿಡ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಆ ಸಲ್ಫ್ಯೂರಿಕ್ ಆಸಿಡ್ಗೆ ನಾವು ಬೇರಿಯಂ ಕ್ಲೋರೈಡ್ ಹಾಕಿದಾಗ ಅದು ಬೇರಿಯಂ ಸಲ್ಫೇಟ್ ಆಗಿ ಪ್ರಿಸಿಪಿರೇಟ್ ಆಗುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇರುವಂತಹ ಸಲ್ಫರ್ ನಾವು ಸೋಡಿಯಂ ಪರಾಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ಅದೆಲ್ಲ ಸಲ್ಫ್ಯೂರಿಕ್ ಆಸಿಡಾಗಿ ಕನ್ವರ್ಟ್ ಆಗುತ್ತೆ. ಆ ಸಲ್ಫ್ಯೂರಿಕ್ ಆಸಿಡ್ಗೆ ನಾವು ಬೇರಿಯಂ ಕ್ಲೋರೈಡ್ ಹಾಕಿದಾಗ ಅದು ಬೇರಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರಿಸಿಪಿಟೇಟ್, ಒಂದು ವೈಟ್ ಪ್ರಿಸಿಪಿಟೇಟ್. ಸೊ ಆ ಪ್ರಿಸಿಪಿಟೇಟ್ನ ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ವೇ ಮಾಡಿದಾಗ ನಮಗೆ ಅದರಲ್ಲಿ ಎಷ್ಟು ಸಲ್ಫರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಮ್ಯಾಜಿನ್ ಮಾಡಿಕೊಡ್ರಿ, ಆರ್ಗ್ಯಾನಿಕ್ ಕಾಂಪೌಂಡ್ ತೊಗೊಂಡಿರೋದು W ಗ್ರಾಮ್ಸ್ ಅಂತ, ಇಲ್ಲಿ ಬೇರಿಯಂ ಸಲ್ಫೇಟ್ನ ತೂಕ M ಗ್ರಾಮ್ ಅಂತ ಬಂತು ತಿಳ್ಕೊಳ್ರಿ. ಸೊ 1 ಮೋಲ್ ಬೇರಿಯಂ ಸಲ್ಫೇಟಲ್ಲಿ 1 ಮೋಲ್ ಬೇರಿಯಂ ಸಲ್ಫೇಟ್ನ ಮೋಲಾರ್ ಮಾಸ್ 233 ಗ್ರಾಮ್ಸ್, ಅದರಲ್ಲಿ 32 ಗ್ರಾಮ್ಸ್ ಅಷ್ಟು ಸಲ್ಫರ್ ಇದೆ. ಒಂದು ಬೇರಿಯಂ ಸಲ್ಫೇಟಲ್ಲಿ ಒಂದು ಸಲ್ಫರ್ನ ಅಟಾಮಿಕ್ ಮಾಸ್ 32 ಗ್ರಾಮ್ಸ್ ಆಫ್ ಸಲ್ಫರ್. ಸೊ ಹಾಗಾದರೆ ಪರ್ಸೆಂಟೇಜ್ ಆಫ್ ಸಲ್ಫರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 32 ಗ್ರಾಮ್ ಸಲ್ಫರ್ ಎಷ್ಟರಲ್ಲಿದೆ? 233 ಗ್ರಾಮ್ಸ್ ಆಫ್ ಬೇರಿಯಂ ಸಲ್ಫೇಟಲ್ಲಿದೆ. ಸೊ ಹಾಗಾದರೆ ಮಾಸ್ ಆಫ್ ಬೇರಿಯಂ ಸಲ್ಫೇಟ್ ನಾವು ಇಲ್ಲಿ ಎಮ್ ಗ್ರಾಮ್ ಅಂತ ತೊಗೊಂಡಿದ್ವಿ, ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ W ಅಂತ ತೊಗೊಂಡಿದ್ವಿ, ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಮತ್ತು ಇನ್ನೊಂದು 1 ಮಾರ್ಕ್ಗೆ ಗ್ಯಾಪ್ನ ಇಟ್ಕೋಬೇಕು. ಫೆಡ್ರಿಚ್ ಓಹ್ಲರ್ ಅನ್ನೋನು ಫಸ್ಟ್ ಟೈಮ್ ಲ್ಯಾಬಲ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡ್ನ ಬಳಸ್ಕೊಂಡು ಆರ್ಗ್ಯಾನಿಕ್ ಕಾಂಪೌಂಡ್ನ ಪ್ರೊಡ್ಯೂಸ್ ಮಾಡ್ದ. ಆ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದಪ್ಪ ಅಂದರೆ ಯೂರಿಯಾ. ಸೊ ಫ್ರೆಡ್ರಿಚ್ ಓಹ್ಲರ್ ವೈಟಲ್ ಫೋರ್ಸ್ ಥಿಯರಿನ ಡಿಸ್ಪ್ರೂವ್ ಮಾಡ್ದ. ಮತ್ತು ಅವ್ನು ತೊಗೊಂಡಿರುವಂತಹ ಇನಾರ್ಗ್ಯಾನಿಕ್ ಕಾಂಪೌಂಡ್ ಯಾವುದಪ್ಪ ಅಂತಲೂ ಕೇಳ್ತಾರೆ ಎಕ್ಸಾಮಲ್ಲಿ. ಅದು ಅಮೋನಿಯಂ ಸೈನೇಟ್ ತೊಗೊಂಡು ಅವನು ಯೂರಿಯಾನ ಪ್ರಿಪೇರ್ ಮಾಡ್ದ. ನೆಕ್ಸ್ಟ್ ನೋಡ್ರಿ, ಹೌ ಈಸ್ ಸಲ್ಫರ್ ಈಸ್ ಡಿಟೆಕ್ಟೆಡ್ ಬೈ ಯೂಸಿಂಗ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ನಾವು ಲೆಸಾಜಿನಸ್ ರಿಯೇಜೆಂಟ್ ಅಂತಲೂ ಕರಿತೀವಿ. ಸೊ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ತೊಗೊಂಡು ಅದರಲ್ಲಿ ಲೆಡ್ ಅಸಿಟೇಟ್ ಮತ್ತು ಅಸಿಟಿಕ್ ಆಸಿಡ್ ಹಾಕಿದಾಗ ನಮಗೆ ಬ್ಲ್ಯಾಕ್ ಪ್ರಿಸಿಪಿಟೇಟ್ ಸಿಗುತ್ತೆ. ಆ ಬ್ಲ್ಯಾಕ್ ಪ್ರಿಸಿಪಿಟೇಟ್ ಸಿಕ್ಕಿದ್ರೆ ಸಲ್ಫರ್ ಇದೆ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಸ್ಟ್ರಕ್ಚರ್ನ ಫಾರ್ಮುಲಾ ಕೇಳ್ತಾ ಇದ್ದಾರೆ, ಅಂದರೆ ಹೆಸರು ಕೇಳ್ತಾ ಇದ್ದಾರೆ, IUPAC ನೇಮ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತು, ಈ ಥರ ರಿಂಗ್ ಇದ್ದರೆ ಅದು ಸೈಕ್ಲೋಹೆಕ್ಸೇನ್. ಈ ಸೈಕ್ಲೋಹೆಕ್ಸೇನ್ಗೆ ಒಂದು ಆಲ್ಕೋಹಾಲಿಕ್ ಗ್ರೂಪ್ ಇದೆ ಇದ್ದರೆ ಆಲ್ ಅಂತ ಬರಿತೀವಿ, ಸೈಕ್ಲೋಹೆಕ್ಸನಾಲ್ ಅಂತ ಆಯಿತು ಇದರ ಹೆಸರು. ಮತ್ತೇನು ಕೇಳಿದ್ದಾರೆ, 2 ಮೀಥೈಲ್ ಪೆಂಟೆನ್ನ ಬಾಂಡ್ ಲೈನ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಪೆಂಟ್ ಅಂದರೆ 5 ಕಾರ್ಬನ್, 1 2 3 4 5. ಎರಡನೇ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಇದೆಯಂತೆ. ಇದ್ರ ಬಾಂಡ್ ಲೈನ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? 5 ಕಾರ್ಬನ್ ಆಟಮ್, ಮತ್ತು ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ, ಇಲ್ಲಿ ಈ ಕಡೆ ಬರೆದಿದ್ದಾರೆ, ಇಲ್ಲೋ ಈ ಕಡೆನೋ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಬಾಂಡ್ ಹಾಕಿದ್ರೆ ನಿಮಗೆ ಅಲ್ಲಿ 2 ಮೀಥೈಲ್ ಅಂತ ತೋರಿಸ್ಬೋದು ನೀವು. ಸೊ ದಿಸ್ ಇಸ್ 2 ಮೀಥೈಲ್ ಪೆಂಟೆನ್ ನಾನು ಬರೆದಿರೋ ಪ್ರಕಾರ, ಆದರೆ ದಟ್ ವಿಲ್ ಬಿ ಇಲ್ಲಲ್ಲ ಇಲ್ಲಿ, ದಿಸ್ ಇಸ್ 2 ಮೀಥೈಲ್ ಪೆಂಟೆನ್ ಹೀಗಾದರೂ ಬರಿಬೋದು. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ರಿಯೇಜೆಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ರಿಯೇಜೆಂಟ್ ಅಂದರೆ ಸ್ಪೀಸೀಸ್ ದಟ್ ಅಟ್ಯಾಕ್ಸ್ ದ ಸಬ್ಸ್ಟ್ರೇಟ್ ಇನ್ ಆರ್ಡರ್ ಟು ಗೆಟ್ ದ ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕೋಸ್ಕರ ಯಾವ ಸ್ಪೀಸೀಸ್ ಸಬ್ಸ್ಟ್ರೇಟ್ ಜೊತೆ ರಿಯಾಕ್ಟ್ ಆಗುತ್ತೋ ಅದನ್ನು ನಾವು ರಿಯೇಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನಾನ್ ಬೆನ್ಸಿನಾಯ್ಡ್ಗೆ ಎಕ್ಸಾಂಪಲ್ ಕೇಳ್ತಾರೆ. ನಾನ್ ಬೆನ್ಸಿನಾಯ್ಡ್ಸ್ಗೆ ಸೊ ಎಕ್ಸಾಂಪಲ್ ಫ್ಯೂರಾನ್ ಅಥವಾ ಟ್ರೋಪೋನ್, ನೀವು ಇದು ಯಾವುದಾದ್ರೂ ಬರಿಬೋದು. ಸೊ ಫ್ಯೂರಾನ್ ಒಂದು ಹೆಟ್ರೋಸೈಕ್ಲಿಕ್ ರಿಂಗು ಕೂಡ ಆಗುತ್ತೆ, ಅದು ಕೂಡ ಗ್ಯಾಪ್ನ ಕೊಡ್ರಿ. ನೆಕ್ಸ್ಟ್ ನೋಡಿರಿ, ಕ್ವಶನ್ ಪೇಪರಲ್ಲಿ ಈ ಥರನೂ ಕೇಳ್ತಾರೆ. ಇದೊಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಇದೊಂದು ಮಾಲಿಕ್ಯೂಲ್ ಆಲ್ಕೋಹಾಲ್, ಇದು ಫಂಕ್ಷನಲ್ ಗ್ರೂಪ್ ಏನು ಅಂತ ಕೇಳ್ತಾ ಇದ್ದಾರೆ. ಫಂಕ್ಷನಲ್ ಗ್ರೂಪ್ ಅಫ್ಕೋರ್ಸ್ ಆಲ್ಕೋಹಾಲ್. ಇದ್ರ ಬಾಂಡ್ ಲೈನ್ ಸ್ಟ್ರಕ್ಚರ್ ಎಷ್ಟು ಕಾರ್ಬನ್ ಇದೆ? 1 2 3 ಕಾರ್ಬನ್ ಆಟಮ್, 1 2 3. ಫಸ್ಟ್ ಕಾರ್ಬನ್ಗೆ OH ಇದೆ. ಸೊ ಇದು ಬಾಂಡ್ ಲೈನ್ ಸ್ಟ್ರಕ್ಚರ್ ಆಯಿತು. ಮತ್ತು ಸಕ್ಸೀಡಿಂಗ್ ಹೋಮೋಲಾಗ್ ಅಂದರೆ ಇಲ್ಲಿ 3 ಕಾರ್ಬನ್ನ ಹೋಮೋಲಾಗ್ ಕೊಟ್ಟಿದ್ದಾರೆ, 3 ಕಾರ್ಬನ್ನ ಆಲ್ಕೋಹಾಲ್ ಕೊಟ್ಟಿದ್ದಾರೆ. ಸಕ್ಸೀಡಿಂಗ್ ಹೋಮೋಲಾಗ್ ಅಂದರೆ ನೆಕ್ಸ್ಟ್ 4 ಕಾರ್ಬನ್ ಆಟಮ್ದು ಬರೀರಿ ಅಂತ. 4 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೋಹಾಲ್ನ ನೀವು ಬರೀಬೇಕು. ಇಲ್ಲಿ 3 ಕಾರ್ಬನ್ ಆಟಮ್ ಇದೆ, ನೀವು 4 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೋಹಾಲ್ ಬರೆದ್ರೆ ಅದೇನೇ ಸಕ್ಸೀಡಿಂಗ್ ಹೋಮೋಲಾಗ್. ಓಕೆ, ಪ್ರಿಸೀಡಿಂಗ್ ಅಂದರೆ 2 ಕಾರ್ಬನ್ ಬರೀಬೇಕು, ಅದ್ರ ಹಿಂದೆ ಹೋಗ್ಬೇಕು ನೀವು. ಮತ್ತು ನೋಡಿರಿ, ಇಂಡಕ್ಟಿವ್ ಎಫೆಕ್ಟ್ ಡೆಫಿನೇಷನ್ ಕೇಳಿದ್ದಾರೆ, ಮತ್ತು ಸೂಟಬಲ್ ಎಕ್ಸಾಂಪಲ್ ಅಂತ ನೋಡಿರಿ. ಇಂಡಕ್ಟಿವ್ ಎಫೆಕ್ಟ್ ಅನ್ನೋದು ಒಂದು ಪರ್ಮನೆಂಟ್ ಎಫೆಕ್ಟ್. ಪರ್ಮನೆಂಟ್ ಆಗಿ ಒಂದು ಪೊಲಾರಿಟಿ ಅಂದರೆ ಚಾರ್ಜಸ್ ಡೆವಲಪ್ ಆಗ್ತಾಯಿದೆ. ಯಾವಾಗ? ಸಿಗ್ಮಾ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆದಾಗ. ಯಾವ ಕಡೆ? ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆ ಡಿಸ್ಪ್ಲೇಸ್ ಆದಾಗ ಒಂದು ಕಾಂಪೌಂಡಲ್ಲಿ ಪೊಲಾರಿಟಿ ಡೆವಲಪ್ ಆಗುತ್ತೆ, ಅದೇನೇ ಇಂಡಕ್ಟಿವ್ ಎಫೆಕ್ಟ್. ನೋಡಿರಿ, ಇದು ಅಮೋನಿಯಂ ಸೈನೇಟ್. ಇದನ್ನು ಹೀಟ್ ಮಾಡಿದಾಗ
ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯಾ ಡೆವಲಪ್ ಆಗುತ್ತೆ. ಅಮೋನಿಯಂ ಸೈನೈಡ್ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಇದನ್ನು ಹೀಟ್ ಮಾಡಿದಾಗ ನಮಗೆ ಯೂರಿಯಾ ಸಿಗುತ್ತೆ. ಯೂರಿಯಾ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಫ್ರೆಡ್ರಿಚ್ ಓಹ್ಲರ್ ಪ್ರಿಪೇರ್ ಮಾಡಿರೋದು ಇದು. ಗ್ಯಾಪ್ನ ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕಾಂಪೌಂಡ್ ಎಕ್ಸಾಕ್ಟಾಗಿ ಇಲ್ಲಿ ಹೋಮೋಲೈಸಿಸ್ ಆಗಿ ಫ್ರೀ ರ್ಯಾಡಿಕಲ್ ಜನರೇಟ್ ಆಗ್ತಾ ಇದೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಇವರು, ಫಾರ್ ದ ಫಾಲೋಯಿಂಗ್ ಬಾಂಡ್ ಕ್ಲೀವೇಜ್ ಮೆನ್ಷನ್ ದ ಟೈಪ್ ಆಫ್ ಬಾಂಡ್ ಕ್ಲೀವೇಜ್. ನೋಡ್ರಿ, ನಮ್ಮ ಸಿಲೆಬಸಲ್ಲಿ ಎರಡೇ ಥರದ ಬಾಂಡ್ ಕ್ಲೀವೇಜ್ ಇರೋದು. ಬಾಂಡ್ ಕ್ಲೀವೇಜ್ ಒಂದು ಹೋಮೋಲೈಸಿಸ್ ಇದೆ. ಹೋಮೋಲೈಸಿಸ್ ಅಂದರೆ ಬಾಂಡ್ ಎಕ್ಸಾಕ್ಟಾಗಿ ಸೆಂಟರಾಗಿ ಬ್ರೇಕ್ ಆದಾಗ ಅದು ಹೋಮೋಲೈಸಿಸ್. ಇನ್ನೊಂದು ಹೆಟ್ರೋಲೈಸಿಸ್ ಇದೆ. ಹೆಟ್ರೋಲೈಸಿಸ್ ಆರ್ ಹೆಟ್ರೋಲೈಟಿಕ್ ಫಿಷನ್. ಬಾಂಡ್ ಏನಾದರೂ ಡಿಸಿಮೆಟ್ರಿಕಲಿ ಬ್ರೇಕ್ ಆದಾಗ ಅದು ಹೆಟ್ರೋಲೈಸಿಸ್. ಇಲ್ಲಿ ಎಕ್ಸಾಕ್ಟಾಗಿ ಬಾಂಡ್ ಸಿಮಿಟ್ರಿಯಾಗಿ ಬ್ರೇಕ್ ಆಗಿ ಫ್ರೀ ರ್ಯಾಡಿಕಲ್ ಸಿಗ್ತಾ ಇದೆ. ಇದೊಂದು ಹೋಮೋಲೈಟಿಕ್ ಕ್ಲೀವೇಜ್. ಸೊ ಆ್ಯಂಡ್ ದ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್, ಇಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತಿರೋದು ಫ್ರೀ ರ್ಯಾಡಿಕಲ್. ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿರ್ತಾವೋ ಫ್ರೀ ರ್ಯಾಡಿಕಲ್ಸ್ ಅವು. ಸೊ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದೆ ಇಲ್ಲಿ. ಮತ್ತೆ ಏನು ಕೇಳ್ತಾ ಇದ್ದಾರೆ, ಗಿವ್ ದ ಹೈಬ್ರಿಡೈಸೇಷನ್ ಆ್ಯಂಡ್ ಜಾಮೆಟ್ರಿ ಆಫ್ ಕಾರ್ಬೋಕ್ಯಾಟಯನ್. ಕಾರ್ಬೋಕ್ಯಾಟಯನ್ ಅಂದರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅದು ಕಾರ್ಬೋಕ್ಯಾಟಯನ್. ಕಾರ್ಬೋಕ್ಯಾಟಯನ್ ಇದ್ದಾಗ ಹೈಬ್ರಿಡೈಸೇಷನ್ sp2 ಆಗುತ್ತೆ. ಗ್ಯಾಪ್ನ ಕೊಡ್ರಿ, sp2 ಹೈಬ್ರಿಡೈಸೇಷನ್ ಮತ್ತು ಜಾಮೆಟ್ರಿಕಲ್ ಶೇಪ್ ಟ್ರೈಗೋನಲ್ ಪ್ಲೇನರ್ ಆಗುತ್ತೆ. ಮತ್ತು ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ಎಸ್ಟಿಮೇಷನ್ ಆಫ್ ಕಾರ್ಬನ್ ಮತ್ತು ಹೈಡ್ರೋಜನ್ ಬೈ ಲೀಬಿಗ್ಸ್ ಮೆಥಡ್ ಅಂತ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ಬರೆದು ನೀವು ಲೀಬಿಗ್ಸ್ ಮೆಥಡಲ್ಲಿ ಇದು ಈ ಎಲ್ಲ ಪಾಯಿಂಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. 1 ಪೇಜ್ ಆಗುತ್ತೆ ಇದು. ಸೊ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತಗೊಂಡು ಹೀಟ್ ಮಾಡಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡಲ್ಲಿ 12 ಗ್ರಾಮ್ಸ್ ಆಫ್ ಕಾರ್ಬನ್ ಇರುತ್ತೆ ಮತ್ತು ವಾಟ್ರಲ್ಲಿ 2 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಇರುತ್ತೆ. ಅದರ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನ ಮಾಸ್ W ಅಂತ ತೊಗೊಳ್ಳೋಣ. ಕಾರ್ಬನ್ ಡೈಆಕ್ಸೈಡ್ ಮಾಸ್ನ X ಗ್ರಾಮ್ ಮತ್ತು ವಾಟರ್ನ ಮಾಸ್ Y ಗ್ರಾಮ್ ಅಂತ ತೊಗೊಂಡು ನಾವು ಈಸಿಯಾಗಿ ಪರ್ಸೆಂಟೇಜ್ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲ ಅಂದರೆ ಎಕ್ಸಾಮಲ್ಲಿ ಜಲ್ಡಾಲ್ ಮೆಥಡ್ಸು ಕೇಳ್ತಾರೆ, ಎಸ್ಟಿಮೇಷನ್ ಆಫ್ ನೈಟ್ರೋಜನ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡು ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಹೀಟ್ ಮಾಡಿದಾಗ ನಮಗೆ ಸೋಡಿಯಂ ಸಲ್ಫೇಟ್ ಸಿಗುತ್ತೆ. ಆ ಸೋಡಿಯಂ ಸಲ್ಫೇಟ್ನ ನಾವು ಇಲ್ಲಿ ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ NaOH ಜೊತೆ ಹೀಟ್ ಮಾಡಿದಾಗ ಅದರಿಂದ ಅಮೋನಿಯಾ ರಿಲೀಸ್ ಆಗುತ್ತೆ. ಆ ಅಮೋನಿಯಾ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಹೀಟ್ ಮಾಡಿದಾಗ ಅಮೋನಿಯಂ ಸಲ್ಫೇಟ್ ಪ್ರೊಡ್ಯೂಸ್ ಆಗುತ್ತೆ. NH4 ಟ್ವೈಸ್ SO4. ಆ ಅಮೋನಿಯಂ ಸಲ್ಫೇಟ್ನ ನಾವು ಮತ್ತೆ NaOH ಜೊತೆ ಹೀಟ್ ಮಾಡಿದಾಗ ಇದರಿಂದ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಅಮೋನಿಯಾ ಒಂದು ಬೇಸಿಕ್ ಗ್ಯಾಸ್. ಇದು ಸ್ಟ್ಯಾಂಡರ್ಡ್ ಆಸಿಡ್ ಜೊತೆ ನ್ಯೂಟ್ರಲೈಸ್ ಆಗುತ್ತೆ. ಎಷ್ಟು ಆಸಿಡ್ ಜೊತೆ ಕಂಬೈನ್ ಆಯಿತು ಅದರ ಬೇಸಿಸ್ ಮೇಲೆ ನಾವು ಎಷ್ಟು ಅಮೋನಿಯಾ ರಿಲೀಸ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿರಿ, ಇಲ್ಲಿ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ W ಗ್ರಾಮ್ ಅಂತ ತೊಗೊಂಡಿದ್ದೀವಿ. ಸೊ V cm3 m ಮೋಲಾರ್ HCl ಈಸ್ ಯೂಸ್ ಟು ನ್ಯೂಟ್ರಲೈಸ್ ಅಮೋನಿಯಾ. ಸೊ V cm3 m ಮೋಲಾರ್ HCl ಈಸ್ ಈಕ್ವಲ್ ಟು V cm3 m ಮೋಲಾರ್ ಅಮೋನಿಯಾ. ಎಷ್ಟು HCl ಕಂಬೈನ್ ಆಯಿತು ಅಷ್ಟೇ ಅಮೋನಿಯಾ ರಿಲೀಸ್ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಬೋದು. ಸೊ ಹಾಗಾದರೆ 1000 cm3 1 ಮೋಲಾರ್ ಅಮೋನಿಯಾನಲ್ಲಿ 17 ಗ್ರಾಮ್ಸ್ ಅಮೋನಿಯಾ ಅಥವಾ 14 ಗ್ರಾಮ್ಸ್ ನೈಟ್ರೋಜನ್ ಇರುತ್ತೆ. ಅಮೋನಿಯಾನ ಮೋಲಾರ್ ಮಾಸ್ 17 ಗ್ರಾಮ್. 17 ಗ್ರಾಮ್ಸ್ ಅಮೋನಿಯಾನಲ್ಲಿ 14 ಗ್ರಾಮ್ಸ್ ನೈಟ್ರೋಜನ್ ಇರುತ್ತೆ. ಹಾಗಾದರೆ ರಿಲೀಸ್ ಆಗಿರುವಂತಹ N ಮೋಲಾರ್ V cm3 ಮಾಸ್ ಆಫ್ ನೈಟ್ರೋಜನ್ ಇನ್ V cm3 m ಮೋಲಾರ್ ಅಮೋನಿಯಾನಲ್ಲಿ ಎಷ್ಟಿರುತ್ತೆ ಅಂತ ನೀವು ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ದೆನ್ ವಿ ವಿಲ್ ಗೆಟ್ X ಗ್ರಾಮ್ಸ್ ಆಫ್ ನೈಟ್ರೋಜನ್. ಸೊ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಈಸ್ X/W. W ಈಸ್ ದ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಸಿಗುತ್ತೆ. ಸೊ ಇದು ಜಲ್ಡಾಲ್ ಮೆಥಡ್ಸಿಂದ ಎಸ್ಟಿಮೇಟ್ ಮಾಡಿರುವಂತಹ ನೈಟ್ರೋಜನ್ನ ಎಸ್ಟಿಮೇಟ್ ಮಾಡೋಕ್ಕೆ ಇನ್ನೊಂದು ಮೆಥಡ್ ಇದೆ ನಮ್ಮ ಸಿಲೆಬಸಲ್ಲಿ, ಡೂಮಾಸ್ ಮೆಥಡ್. ಈ ಡೂಮಾಸ್ ಮೆಥಡಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಕ್ಯೂಪ್ರಿಕ್ ಆಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ಸೊ ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ನೈಟ್ರೋಜನ್ ಗ್ಯಾಸ್ ನೈಟ್ರೋಮೀಟರ್ ಮೇಲೆ ಕಲೆಕ್ಟ್ ಆಗಿ ಇಲ್ಲಿ ನೈಟ್ರೋಮೀಟರ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತು ಅದರ ಬೇಸಿಸ್ ಮೇಲೆ ನಾವು ಈ ಫಾರ್ಮುಲಾನ ಬಳಸ್ಕೊಂಡು ನಾವು ನೈಟ್ರೋಜನ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೈಟ್ರೋಜನ್ ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ 28 ಗ್ರಾಮ್ಸ್. ಸೊ 28 ಗ್ರಾಮ್ಸ್ ಅಂದರೆ 1 ಮೋಲ್ಗೆ ಸಮ. 1 ಮೋಲ್ನ ವ್ಯಾಲ್ಯೂಮ್ ಎಷ್ಟಪ್ಪ ಅಂದರೆ 22,400 cm3. ಅದೇ ಇಲ್ಲಿ ಬರ್ದಿರೋದು. ನೈಟ್ರೋಜನ್ನ ಮಾಸ್ 28 ಗ್ರಾಮ್ಸ್, ದಟ್ಸ್ ವ್ಯಾಲ್ಯೂಮ್ ಇಸ್ 22,400 cm3. ಸೊ ಇಲ್ಲಿ ಕಲೆಕ್ಟ್ ಆಗಿರುವಂತಹ ನೈಟ್ರೋಜನ್ನ ವ್ಯಾಲ್ಯೂಮ್ V ಆದರೆ W ಅನ್ನೋದು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ಆಫ್ ನೈಟ್ರೋಜನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದೇ ರೀತಿ KRS ಮೆಥಡಿಂದ ಹ್ಯಾಲೋಜನ್ಸ್ನ ಎಸ್ಟಿಮೇಟ್ ಮಾಡ್ತೀವಿ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ನ ನೈಟ್ರಿಕ್ ಆಸಿಡ್ ಮತ್ತು AgNO3 ಅಂದರೆ ಸಿಲ್ವರ್ ನೈಟ್ರೇಟ್ ಜೊತೆ ಹೀಟ್ ಮಾಡಿದಾಗ ಹ್ಯಾಲೋಜನ್ಸ್ AgX ಆಗಿ ಪ್ರಿಸಿಪಿರೇಟ್ ಆಗುತ್ತೆ. ಇಲ್ಲಿರುವಂಥ ಹ್ಯಾಲೋಜನ್ ಸಿಲ್ವರ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಹ್ಯಾಲೈಡ್ ಆಗಿ ಪ್ರಿಸಿಪಿರೇಟ್ ಆಗುತ್ತೆ. ಸೊ 1 ಮೋಲ್ AgX ಅಲ್ಲಿ 1 ಮೋಲ್ ಹ್ಯಾಲೋಜನ್ ಇರುತ್ತೆ. 1 ಹ್ಯಾಲೋಜನ್ ಅಂದರೆ 1 ಮೋಲ್ ಹ್ಯಾಲೋಜನ್. ಸೊ ಪರ್ಸೆಂಟೇಜ್ ಆಫ್ ಹ್ಯಾಲೋಜನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಟಾಮಿಕ್ ಮಾಸ್ ಆಫ್ ಹ್ಯಾಲೋಜನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ AgX ಇಂಟು M ಅಂದರೆ ಮಾಸ್ ಆಫ್ AgX ಫಾರ್ಮ್ಡ್ ಡಿವೈಡೆಡ್ ಬೈ W ಅಂದರೆ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಯೂಸ್ಡ್ ಇಂಟು 100 ಮಾಡಿ ನಾವು ಪರ್ಸೆಂಟೇಜ್ ಆಫ್ ಹ್ಯಾಲೋಜನ್ ಕ್ಯಾಲ್ಕುಲೇಟ್ ಮಾಡ್ತೀವಿ KRS ಮೆಥಡಿಂದ.
ಸೊ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಥವಾ ಲೆಸಾಜಿನಸ್ ರೀಜನ್ನ ಪ್ರಿಪೇರ್ ಮಾಡಿ ಅಂತಲೂ ಸಹ ಕೇಳ್ತಾರೆ. ಸ್ಮಾಲ್ ಪೀಸ್ ಆಫ್ ಸೋಡಿಯಂನ ತೊಗೊಂಡು ನಾವು ಹೀಟ್ ಮಾಡಿದಾಗ ಫ್ಯೂಷನ್ ಟ್ಯೂಬಲ್ಲಿ ಅದು ಮೆಲ್ಟ್ ಆಗುತ್ತೆ. ಆವಾಗ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ ಮತ್ತೆ ನಾವು ಹೀಟ್ ಮಾಡಬೇಕು. ಸೊ ಹೀಟ್ ಮಾಡಿದ್ಮೇಲೆ ಆ ರೆಡ್ ಹಾಟ್ ಟ್ಯೂಬ್ನ ನಾವು ಚೈನಾ ಡಿಶಲ್ಲಿ ಹಾಕಿ ಚೆನ್ನಾಗಿ ಕ್ರಷ್ ಮಾಡಿ ಫಿಲ್ಟರ್ ಮಾಡಿದಾಗ ನಮಗೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಸಿಗುತ್ತೆ. ಅದನ್ನು ಬಳಸ್ಕೊಂಡು ನಾವು ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್ನ ಎಸ್ಟಿಮೇಟ್ ಮಾಡ್ತೀವಿ. ಡಿಟೆಕ್ಷನ್ ಆಫ್ ನೈಟ್ರೋಜನ್ ಹೇಗೆ ಕೇಳ್ತಾರೆ ಎಕ್ಸಾಮಲ್ಲಿ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ತೊಗೊಂಡು ಫೆರಸ್ ಸಲ್ಫೇಟ್ ಮತ್ತು ಫೆರಿಕ್ ಕ್ಲೋರೈಡ್ ಮತ್ತು HCl ಜೊತೆ ಹೀಟ್ ಮಾಡಿದಾಗ ನಮಗೆ ಪ್ರೂಸಿಯನ್ ಬ್ಲೂ ಕಲರ್ ಸಿಗುತ್ತೆ. ಇದು ಪ್ರೂಸಿಯನ್ ಬ್ಲೂ ಕಲರ್ನ ಫಾರ್ಮುಲಾ ಫೆರ್ರೋಸ್ ಐರನ್ ಅಂತ ಕೇಳ್ತಾರೆ. ಬ್ಲೂ ಕಲರ್ ಸಿಕ್ಕಿದಾಗ ನೈಟ್ರೋಜನ್ ಪ್ರೆಸೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಡಿಟೆಕ್ಷನ್ ಆಫ್ ಸಲ್ಫರ್, ಲೆಡ್ ಅಸಿಟೇಟ್ ಟೆಸ್ಟ್ ಮಾಡ್ತೀವಿ. ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ಡೈಲ್ಯೂಟ್ ಅಸಿಟಿಕ್ ಆಸಿಡ್ ಮತ್ತು ಲೆಡ್ ಅಸಿಟೇಟ್ ಹಾಕಿದಾಗ ನಮಗೆ ಬ್ಲ್ಯಾಕ್ ಪ್ರಿಸಿಪಿರೇಟ್ ಸಿಕ್ಕಿದ್ರೆ ಸಲ್ಫರ್ ಇದೆ ಅಂತ ಗೊತ್ತಾಗುತ್ತೆ. ಸಿಮಿಲರ್ಲಿ ಹ್ಯಾಲೋಜನ್ನ ಡಿಟೆಕ್ಟ್ ಮಾಡೋದು ಹೇಗಪ್ಪ ಅಂದರೆ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ಹೀಟ್ ಮಾಡಿದೆ, ಆಮೇಲೆ ಸಿಲ್ವರ್ ನೈಟ್ರೇಟ್ ಹಾಕಿದಾಗ ವೈಟ್ ಪ್ರಿಸಿಪಿರೇಟ್ ಬಂತು ಅಂದರೆ ಕ್ಲೋರಿನ್ ಅಂತ, ಪೇಲ್ ಎಲ್ಲೋ ಬಂದರೆ ಬ್ರೋಮಿನ್ ಅಂತ, ಮತ್ತು ಎಲ್ಲೋ ಪ್ರಿಸಿಪಿರೇಟ್ ಬಂದರೆ ಅಯೋಡಿನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟ್ನ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಇದೆ ಇಲ್ಲಿ. ರೆಸೊನೆನ್ಸ್ ಎಫೆಕ್ಟ್ ಡೆಫಿನೇಷನ್ ಎಕ್ಸಾಂಪಲ್. ಸೊ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್. ಹೈಪರ್ ಕಾಂಜುಗೇಷನ್ ಇದೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್ ಆದರೂ ಕೇಳ್ತಾರೆ. ಸೊ ಇಂಡಕ್ಟಿವ್ ಎಫೆಕ್ಟ್ ಆಲ್ರೆಡಿ ಹೇಳಿದ್ದೀನಿ. ಪೊಲಾರಿಟಿ ಡೆವಲಪ್ ಆಗುತ್ತೆ, ಚಾರ್ಜಸ್ ಡೆವಲಪ್ ಆಗುತ್ತೆ ಮಾಲಿಕ್ಯೂಲ್ಸಲ್ಲಿ ಇರುವಂತಹ ಸಿಗ್ಮಾ ಬಾಂಡ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆ ಡಿಸ್ಪ್ಲೇಸ್ ಆದಾಗ, ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕ್ಲೋರಿನ್, ಈ ಕ್ಲೋರಿನ್ ಕಡೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆದಾಗ ಪೊಲಾರಿಟಿ ಡೆವಲಪ್ ಆಗುತ್ತೆ. ಅದನ್ನು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅದೇ ರೆಸೊನೆನ್ಸ್ ಎಫೆಕ್ಟ್ ಅಥವಾ ಮೀಸೋಮೆರಿಕ್ ಎಫೆಕ್ಟಲ್ಲಿ ಏನಾಗ್ತಾ ಇದೆ, ಇಲ್ಲೂ ಅಷ್ಟೇ ಪೊಲಾರಿಟಿ ಡೆವಲಪ್ ಆಗ್ತಾ ಇದೆ. ಯಾಕಪ್ಪ ಡೆವಲಪ್ ಆಗ್ತಾ ಇದೆ ಅಂದರೆ, ಇಂಟರಾಕ್ಷನ್ ಬಿಟ್ವೀನ್ ಟೂ ಪೈ ಬಾಂಡ್ಸ್, ಇಲ್ಲಿರುವಂತಹ ಪೈ ಬಾಂಡ್ ಮತ್ತು ಇಲ್ಲಿರುವಂತಹ ಪೈ ಬಾಂಡ್ ಜೊತೆ ಇಂಟರಾಕ್ಷನ್ ಡೆವಲಪ್ ಆಗಿ ಒಂದು ಮಾಲಿಕ್ಯೂಲಲ್ಲಿ ಪೊಲಾರಿಟಿ ಡೆವಲಪ್ ಆಗುತ್ತೆ. ಅದನ್ನು ನಾವು ರೆಸೊನೆನ್ಸ್ ಎಫೆಕ್ಟ್ ಅಥವಾ ಮೀಸೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರೋಮೆರಿಕ್ ಎಫೆಕ್ಟಲ್ಲಿ ಏನಾಗ್ತಾ ಇದೆ ಅಂದರೆ, ಅಟ್ಯಾಕಿಂಗ್ ರಿಯೇಜೆಂಟ್ನ ಪ್ರೆಸೆನ್ಸಲ್ಲಿ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ ಇನ್ನೊಂದು ಕಾರ್ಬನ್ಗೆ, ಅದೇನೇ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಹೈಪರ್ ಕಾಂಜುಗೇಷನಲ್ಲಿ ಏನಾಗ್ತಾ ಇದೆ, ಕಾರ್ಬನ್ ಹೈಡ್ರೋಜನ್ ಆಟಮ್ ಹತ್ರ ಇರುವಂತಹ ಸಿಗ್ಮಾ ಬಾಂಡ್ ಏನಾಗ್ತಾ ಇದೆ, ಅದು ಅನ್ಸ್ಯಾಚುರೇಟೆಡ್ ಕಾರ್ಬನ್ಗೆ ಶಿಫ್ಟ್ ಆಗ್ತಾ ಇದೆ. ಆವಾಗ ಇಲ್ಲಿರುವಂತಹ ಪೈ ಎಲೆಕ್ಟ್ರಾನ್ ಇನ್ನೊಂದು ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಈ ಎಲೆಕ್ಟ್ರಾನ್ ಶಿಫ್ಟ್ ಆಗೋದ್ರಿಂದ ಕಾರ್ಬನ್ ಹೈಡ್ರೋಜನ್ನ ಮಧ್ಯ ಬಾಂಡೇ ಇಲ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೋ ಬಾಂಡ್ ರೆಸೊನೆನ್ಸ್ ಅಥವಾ ಬೇಕರ್-ನ್ಯಾಥಾನ್ ಎಫೆಕ್ಟ್ ಅಂತಲೂ ಸಹ ಕರೀತಾರೆ. ಇದು ಹೈಪರ್ ಕಾಂಜುಗೇಷನ್ ಡ್ಯೂ ಟು ದ ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಫ್ ಎನ್ ಆಲ್ಕೈಲ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಅನ್ಸ್ಯಾಚುರೇಟೆಡ್ ಸಿಸ್ಟಮ್. ಸೊ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು. ಸ್ವಲ್ಪ ರಿವೈಸ್ ಮಾಡಿಕೊಡ್ರಿ ಚೆನ್ನಾಗಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.